ಇದು ಗುರುವಿನಿಂದ ಶಿಷ್ಯನಿಗೆ ಬರುತ್ತೆ, ಮತ್ತೆ ಆ ಶಿಷ್ಯ ಗುರುವಾಗುತ್ತಾನೆ, ಮತ್ತೆ ತನ್ನ ಶಿಷ್ಯನಿಗೆ ಬೋಧಿಸುತ್ತಾನೆ. ಹಾಗೆಯೇ ಈ ಜ್ಞಾನ ಪರಂಪರೆ ನಡೆದುಕೊಂಡು ಬರುತ್ತೆ. ಜ್ಞಾನ ಪರಂಪರೆ ಹೆಂಗೆ ನಡೆಯುತ್ತೆ ಅಂತಂದ್ರೆ ಗುರುವಿನಿಂದ ಶಿಷ್ಯನಿಗೆ, ಶಿಷ್ಯನಿಂದ ಮತ್ತೆ ಶಿಷ್ಯನಿಗೆ, ಮತ್ತೆ ಶಿಷ್ಯನಿಂದ ಶಿಷ್ಯನಿಗೆ. ಅದಕ್ಕೋಸ್ಕರ ನಾವೇನಾದರೂ ಗುರುಗಳಿಗೆ ಶರಣಾಗಿ ಬಿಟ್ಟರೆ ನಾವು ಒಂದು ದಿನ ಗುರುವೇ ಆಗುತ್ತೇವೆ. ನೋಡಿ, ಗುರುಗಳು ಮಾತನಾಡಿದರೆ ಅವರ ಮಾತುಗಳೆಲ್ಲ ವಚನಗಳಾಗುತ್ತವೆ. ಗುರುಗಳು ಮಾತನಾಡಿದರೆ ಮನಸ್ಸು ಶಾಂತವಾಗುತ್ತದೆ. ಗುರುಗಳು ಮಾತನಾಡಿದರೆ ನಮ್ಮೊಳಗಿನ ಅಜ್ಞಾನ ಕಳೆದು ಜ್ಞಾನದ ಬೆಳಕು ಮೂಡುತ್ತದೆ. ಆದ್ರೆ ನಾವು ಮಾತನಾಡ್ತೀವಿ, ನಮ್ಮ ಮಾತುಗಳು ಹೆಂಗಿರ್ತಾವಂತಂದ್ರೆ ನಮ್ಮ ಮಾತುಗಳು ಕೂಡಿದ ಕುಟುಂಬವನ್ನ ಒಡೆಯುತ್ತವೆ. ನಮ್ಮ ಮಾತುಗಳು ಮನಸ್ಸನ್ನ ಕಲ್ಮಶಗೊಳಿಸುತ್ತವೆ. ಇವು ನಮ್ಮ ಮಾತುಗಳು. ಆದರೆ ಮಹಾತ್ಮರ ಮಾತುಗಳು ಮನಸ್ಸನ್ನ ಬೆಸೆಯುತ್ತವೆ, ನಮ್ಮ ಮಾತುಗಳು ಮನಸ್ಸನ್ನ ಒಡೆಯುತ್ತವೆ. ನಾವು ಒಂದಿಷ್ಟು ಮಹಾತ್ಮರ ನಡೆದ ಮಾರ್ಗದಲ್ಲಿ ನಡೆಯಬೇಕಲ್ಲ. ನಡೆ ನುಡಿಯನ್ನ ಒಂದಾಗಿಸಿಕೊಂಡು ನಾವೊಂದಿಷ್ಟು ಮಹಾತ್ಮರಾಗುವ ಪ್ರಯತ್ನವನ್ನ ಮಾಡಬೇಕಲ್ಲ, ಜೀವನದಲ್ಲಿ ಮಾಡಬೇಕಲ್ಲ. ಈಗ ನೀವು ಮನೆಯಲ್ಲಿ ಅಡುಗೆ ಮಾಡಿರ್ತೀರಿ, ಅಡುಗೆಯಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕಿರ್ತೀರಿ, ಬಳಸಿರ್ತೀರಿ ಎಲ್ಲ ಪದಾರ್ಥಗಳನ್ನು. ಆದರೆ ನೀವು ಮಾಡಿದ ಅಡುಗೆ ರುಚಿಸಬೇಕಾದರೆ ಅದರಲ್ಲಿ ಉಪ್ಪಿನ ಅವಶ್ಯಕತೆ ಇರುತ್ತದೆ. ಅಡುಗೆ ಮಾಡಿರ್ತೀರಿ ಎಲ್ಲ ಥರ ಹಾಕಿ, ಉಪ್ಪು ಹಾಕದೆ ಹೋದ್ರೆ ಅಡುಗೆಗೆ ರುಚಿ ಬರಂಗಿಲ್ಲ. ಮತ್ತು ಕರೆಂಟ್ ಐತಿ, ರಾತ್ರಿ ಕತ್ತಲಾಗೈತಿ, ಕರೆಂಟ್ ಐತಿ ಅಂದ್ರೆ ಅದು ಬೆಳಕು ಕೊಡಂಗಿಲ್ಲ, ಅಲ್ಲೊಂದು ಬಲ್ಬ್ ಅನ್ನೋದು ಬೇಕಾಗುತ್ತದೆ. ಆ ಕರೆಂಟ್ ಮಧ್ಯೆ ಒಂದು ಬಲ್ಬ್ ಇದ್ರೆ ಅದು ಬೆಳಕನ್ನು ನೀಡುತ್ತದೆ. ಹಾಗೆ ಗುರು ಶಿಷ್ಯರಾದವರು ಹಾಗೆ ನಮಗೆ ಒಂದಿಷ್ಟು ಬದುಕಿನಲ್ಲಿ ನೆಮ್ಮದಿ ಎನ್ನುವುದೇನಾದರೂ ಸಿಗಬೇಕು ಅಂತಂದರೆ ಒಬ್ಬ ಸದ್ಗುರುನಾಥ ಎನ್ನುವ ಬಲ್ಬ್ ಬೇಕಾಗುತ್ತದೆ ನಮ್ಮನ್ನ ಬೆಳಗಾಕ. ಒಬ್ಬ ಸದ್ಗುರುನಾಥ ಎನ್ನುವ ಉಪ್ಪು ಬೇಕಾಗುತ್ತದೆ ನಮ್ಮ ಜೀವನ ರುಚಿಸಲು. ಒಂದಿಷ್ಟು ಗುರುಗಳಿಗೆ ಶರಣಾಗುವುದನ್ನು ಕಲಿಯಬೇಕು. ಮಹಾಭಾರತದ ಯುದ್ಧ ಮುಗಿದಿರುತ್ತೆ. ಮಹಾಭಾರತದ ಯುದ್ಧ ಮುಕ್ತಾಯಗೊಂಡಾಗ ಎಲ್ಲ ಪಾಂಡವರು ಸೇರಿ ಒಂದು ಯಜ್ಞ ಮಾಡ್ತಾ ಇರ್ತಾರೆ. ಲೋಕದ ಹಿತಕ್ಕಾಗಿ, ತಮ್ಮ ಸಾಮ್ರಾಜ್ಯದ ಹಿತಕ್ಕಾಗಿ ಒಂದು ಯಜ್ಞವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆಚರಣೆ ಮಾಡುವಾಗ ಆ ಯಜ್ಞದ ಕೊನೆಯ ಹವಿಸ್ಸನ್ನು ವಶಿಷ್ಠರು ಬಂದು ಬಿಡಬೇಕಾಗತ್ತೆ. ಹವಿಸ್ಸು ಬಿಡೋದಂತ ಇರುತ್ತೆ. ಒಬ್ಬ ಮಹಾ ತಪಸ್ವಿ ಬಂದು ಹವಿಸ್ಸನ್ನು ಬಿಟ್ಟರೆ ಆ ಯಜ್ಞ ಪೂರ್ಣವಾಯಿತು ಅಂತ ಅರ್ಥ. ಹಂಗ ವಸಿಷ್ಠರು ಬಂದು ಯಜ್ಞಕ್ಕೆ ಹವಿಸ್ಸನ್ನು ಬಿಡಬೇಕಾಗಿರುತ್ತೆ. ಆದ್ರೆ ಧರ್ಮರಾಯ ಏನು ಮಾಡ್ತಾನ, ವಸಿಷ್ಠರನ್ನ ಕರೆದುಕೊಂಡು ಬರಬೇಕು, ಈ ಯಜ್ಞ ಪೂರ್ಣಗೊಳಿಸಬೇಕು ಅಂತ ಅವರ ಆಶ್ರಮಕ್ಕೆ ಹೋಗ್ತಾನೆ ಧರ್ಮರಾಯ. ಹೋದ ಕ್ಷಣ ಕೇಳ್ತಾನೆ, ಗುರುಗಳೇ, ನಾವೊಂದು ಯಜ್ಞ ಮಾಡ್ತಾ ಇದ್ದೀವಿ, ನಮ್ಮ ಸಾಮ್ರಾಜ್ಯದ ಒಳಿತಿಗಾಗಿ, ಪ್ರಜೆಗಳ ಒಳಿತಿಗಾಗಿ ಯಜ್ಞ ಮಾಡ್ತಾ ಇದ್ದೀವಿ, ಕೊನೆಯ ಹವಿಸ್ಸನ್ನು ನೀವು ಬಂದು ಬಿಟ್ಟರ ಆ ಯಜ್ಞ ಪೂರ್ಣ ಆಗತ್ತೆ ಅಂತ ಧರ್ಮರಾಯ ಹೇಳ್ತಾನೆ. ಅವಾಗ ಗುರು ವಸಿಷ್ಠರು ಕೇಳ್ತಾರ, ನಾ ಬರಬೇಕಾದ್ರೆ ನಂದೊಂದು ಕಂಡೀಷನ್ ಐತಿ. ಏನು ಕಂಡೀಷನ್ನು? ನೀನು 100 ಯಜ್ಞಗಳ ಫಲ ನನಗೆ ಕೊಡು, ನಾ ಬಂದು ನಿನ್ನ ಯಜ್ಞದ ಹವಿಸ್ಸನ್ನು ಬಿಡುತ್ತಾನಂತ ಗುರು ವಸಿಷ್ಠರು ಹೇಳ್ತಾರೆ. ಅವಂತಾನ, ಅಲ್ರಿ ಗುರುಗಳ, ಮಾಡೋದ ಮೊದಲ ಯಜ್ಞ, ಇನ್ನೂ ಈ ಯಜ್ಞದ ಫಲವನ್ನೇ ನಾವು ಪಡೆದಿಲ್ಲ, ಮತ್ತು ನೀವು 100 ಯಜ್ಞದ ಫಲವನ್ನು ನಮಗೆ ಕೊಡಿ ಅಂತ ಹೇಳಾಕತ್ತೀರಿ, ಎಲ್ಲಿಂದ ಕೊಡಬೇಕು? ಮಾಡುವುದು ಮೊದಲ ಯಜ್ಞ ಅಂದ ತಕ್ಷಣ ಗುರುಗಳು ಹೇಳ್ತಾರ, ಹಾಗಾದ್ರೆ ನನಗೆ ಬರೋದಾಗಂಗಿಲ್ಲ, ನೀನು ಹೋಗು ಅಂತ. ಇವು ಮರಳಿ ಬರ್ತಾನೆ, ಸಪ್ಪೆ ಮೋತೆ ಮಾಡಿಕೊಂಡು ಬರ್ತಾನ. ಬಂದ ತಕ್ಷಣ ಅಲ್ಲಿ ಅರ್ಜುನ ನಿಂತಿರ್ತಾನ. ಅರ್ಜುನ ಕೇಳ್ತಾನ, ಯಾಕಣ್ಣ ಏನಾಯ್ತು? ಇಲ್ಲ, ವಶಿಷ್ಠರು ಬರುವಾಲ್ರು, ಅವ್ರಿಗೆ 100 ಯಜ್ಞದ ಫಲ ಬೇಕಂತ, ಮತ್ತೆ ಎಲ್ಲಿಂದ ಕೊಡ್ಲಿ? ಮಾಡೋದ ಮೊದಲ ಯಜ್ಞ ಧರ್ಮರಾಯ ಹೇಳ್ತಾನ. ಆವಾಗ ಅರ್ಜುನ, ನಾ ಹೋಗಿ ಬರ್ತೇನಂತ ಅರ್ಜುನ ಬರ್ತಾನೆ. ಅರ್ಜುನ ಬಂದು ಕೇಳ್ತಾನ ಗುರುಗಳನ್ನ, ಗುರುಗಳೇ ನೀವು ಬನ್ನಿ ನಮ್ಮ ಯಜ್ಞವನ್ನು ಪೂರ್ಣಗೊಳಿಸಿ ಅಂತ ಕೇಳಿದಾಗ ಗುರುಗಳು ಹೇಳ್ತಾರ, 100 ಯಜ್ಞದ ಫಲ ಕೊಡು, ಆವಾಗ ಬರ್ತೀನಿ ಅಂತ.
ಮತ್ತು ಇವ ಎಲ್ಲಿಂದ ಕೊಡಬೇಕು? ಮಾಡೋದ ಮೊದಲ ಯಜ್ಞ. ಇವನು ಮರಳಿ ಬರ್ತಾನ, ಭೀಮ ಹೊಕ್ಕಾನ, ಭೀಮ ಕೇಳ್ತಾನ, ಪರಿಪರಿಯಾಗಿ ಬೇಡಿಕೊಳ್ತಾನ, ಅವಂಗೂ ಬರೋದಿಲ್ಲ. ನಕುಲ ಸಹದೇವರು ಎಲ್ಲರೂ ಹೋಗ್ತಾರ. ಎಲ್ಲರೂ ಬಂದು ಕಣ್ಣಾಗ ನೀರು ತಕ್ಕೊಂಡು ಕೂತಿರ್ತಾರ. ನಾವು ಮಾಡುವ ಮೊದಲ ಯಜ್ಞವೇ ಪೂರ್ಣ ಆಗಲಿಲ್ಲಲ್ಲ, ನಮ್ಮ ಪ್ರಜೆಗಳಿಗೆ ಒಳ್ಳೇದಾಕತ್ತೋ ಇಲ್ಲೋ ಅಂತ ಸಂಶಯದಲ್ಲಿ ಕುಳಿತಿರ್ತಾರೆ. ಇದನ್ನ ಒಳಗಡೆ ಇರುವ ದ್ರೌಪದಿ ನೋಡ್ತಾಳೆ. ದ್ರೌಪದಿ ನೋಡಿದಾಕ್ಷಣ ಹೊರಗೆ ಬರ್ತಾಳ. ಯಾಕೆ ನಿಮ್ಮೆಲ್ಲರ ಕಣ್ಣಲ್ಲಿ ನೀರು, ಯಾಕೆ ನಿಮ್ಮೆಲ್ಲರ ಮುಖದಲ್ಲಿ ಆತಂಕ ಕಾಡುತ್ತಿದೆ ಅಂತ ದ್ರೌಪದಿ ಕೇಳ್ತಾಳ. ಅವಾಗ ಎಲ್ಲರೂ ದುಃಖದಿಂದ ಹೇಳ್ತಾರ, ಗುರುಗಳು ಬರುವಾದ್ರು, ಅವರು ಬಂದು ಹವಿಸ್ಸನ್ನು ಬಿಟ್ಟರೆ ಈ ಯಜ್ಞ ಪೂರ್ಣವಾಗುತ್ತದೆ, ನಮ್ಮ ಸಾಮ್ರಾಜ್ಯದ ಪ್ರಜೆಗಳಿಗೆ ಒಳ್ಳೆಯದಾಗುತ್ತದೆ. ಮತ್ತು ಅವರು ಬರುವಾದ್ರು 100 ಯಜ್ಞದ ಫಲ ಕೇಳಕತ್ತಾರು, ಎಲ್ಲಿಂದ ಕೊಡಬೇಕು ಅಂತ ಇವರೆಲ್ಲರೂ ಪಂಚಪಾಂಡವರು ದ್ರೌಪದಿಗೆ ಹೇಳ್ತಾರೆ. ಅವಾಗ ದ್ರೌಪದಿ ಹೇಳ್ತಾಳ, ಇಲ್ಲ, ಅವರನ್ನು ನಾನು ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದಾಕ್ಷಣ ಇವ್ರಿಗೆ ಅಂತತಿ ಅನಿಸ್ತತಿ, ನಾವು ದೊಡ್ಡ ದೊಡ್ಡ ರಾಜ್ಯರು, ಯುದ್ಧ ಗೆದ್ದ ರಾಜ್ಯರು, ನಾವ ಕರೆದ್ರೆ ಅವರು ಗುರುಗಳು ಬರುವಾದ್ರು, ಇನ್ನು ನೀವೊಬ್ಬ ಹೆಣ್ಮಗಳು, ನೀ ಕರೆದ್ರೆ ಏನು ಗುರುಗಳು ಬರ್ತಾರ? ಬರಂಗಿಲ್ಲ. ನೀನು ಹೋಗಿ ಸಮಯ ವ್ಯರ್ಥ ಮಾಡ್ಕೊಳತಿ, ಅವ್ರೇನು ಬರಂಗಿಲ್ಲ. ಅವಾಗ ದ್ರೌಪದಿ ಹೇಳ್ತಾಳ, ಇಲ್ಲ, ನಾನು ಅವರು ಕರ್ಕೊಂಡು ಬರುವವರೆಗೂ ಈ ಅರಮನೆಯತ್ತ ನಾನು ಬರುವುದಿಲ್ಲ ಅಂತ ದ್ರೌಪದಿ ಹಠ ಹಿಡಿದು ಹೋಗ್ತಾಳೆ. ಸೇವಕರನ್ನ ಕರ್ಕೊಂಡು ಹೋಗ್ತಾಳೆ. ಹೋದಾಕ್ಷಣ ಗುರುಗಳು ಕೂತಿರ್ತಾರೆ. ಆಶ್ರಮದ ಮುಂದೆ ಒಂದು ಕಲ್ಲು ಬಂಡೆ ಇರುತ್ತೆ, ಅದ್ರ ಮೇಲೆ ಗುರುಗಳು ಕೂತ್ಕೊಂಡಿರ್ತಾರೆ, ವಶಿಷ್ಠರು. ಅವಾಗ ದ್ರೌಪದಿ ಹೇಳ್ತಾಳ, ಗುರುಗಳೇ, ನಮ್ಮ ಯಜ್ಞದ ಕೊನೆಯ ಹವಿಸ್ಸನ್ನು ನೀವೇ ಬಿಡಬೇಕು, ಬನ್ನಿ ಹೋಗೋಣ ಅಂತ ಕರೀತಾಳೆ. ಕರೆದಾಕ್ಷಣ ಮತ್ತು ಗುರುಗಳು ಅವ್ರಿಗೇನು ಹೇಳಿದ್ರಲ್ಲ ಅದನ್ನು ಹೇಳ್ತಾರೆ, ನೀನು 100 ಯಜ್ಞದ ಫಲ ಕೊಡು, ಆವಾಗ ನಾನು ಬರ್ತೀನಿ ಅಂತ ಗುರುಗಳು ಹೇಳ್ತಾರೆ. ಆವಾಗ ಒಂದು ಸುಂದರವಾದ ಮಾತು ಹೇಳ್ತಾಳೆ ದ್ರೌಪದಿ. ಅಂತ ಸುಂದರವಾದ ಮಾತು ನೋಡಿ, ಗುರುಗಳ, ನಿಮಗೆ 100 ಯಜ್ಞದ ಫಲ ಬೇಕಲ್ಲವೇ? ನಾನು ಕೊಡ್ತೀನಿ ನಿಮಗೆ 100 ಯಜ್ಞದ ಫಲ. ಹೆಂಗಂತಂದ್ರ ವೇದ ಉಪನಿಷತ್ತುಗಳು ಏನನ್ನ ಸಾರುತ್ತವೆ ಎಂದರೆ, ಯಾರು ಗುರುಗಳ ಕಡೆಗೆ ಒಂದು ಹೆಜ್ಜೆಯನ್ನ ಹಾಕುತ್ತಾರೆಯೋ ಆ ಒಂದು ಹೆಜ್ಜೆ ಒಂದು ಯಜ್ಞದ ಫಲಕ್ಕೆ ಸಮ ಅಂತ ವೇದ ಉಪನಿಷತ್ತುಗಳು ಹೇಳುತ್ತವೆ. ನಾ ಈಗ ನಿಮ್ಮ ಆಶ್ರಮಕ್ಕೆ ಬರಾಕ 1000 ಹೆಜ್ಜೆಗಳನ್ನು ಹಾಕೋತಾ ಬಂದೇಣ, ಅದ್ರಾಗ 100 ಹೆಜ್ಜೆಗಳ ಫಲವನ್ನ ನೀವು ತೆಗೆದುಕೊಂಡು ಬಿಡಿ, ಈಗ ಹೊರಟು ಬನ್ನಿ ಅಂತ ಗುರುಗಳಿಗೆ ಹೇಳ್ತಾರೆ. ಈಗ ಹೊರಟು ಬನ್ನಿ. ಅವಾಗ ಗುರುಗಳಿಗೆ ಒಂದು ಮಾತನ್ನು ಮರಳಿ ಮಾತನಾಡಲು ಆಗೋದಿಲ್ಲ. ಯಾಕಂದ್ರೆ ಕೇಳಿದ ಸತ್ಯವೇ ಇರುತ್ತದೆ. ಯಾವ ವ್ಯಕ್ತಿ ಗುರುಗಳ ಕಡೆಗೆ ಒಂದು ಹೆಜ್ಜೆ ಹಾಕ್ತಾನ ಅವಂಗ ಒಂದು ಯಜ್ಞದ ಪುಣ್ಯದ ಫಲಪ್ರಾಪ್ತಿ ಆಗುತ್ತತ್ತೆ ಅಂತ. ಒಂದು ಯಜ್ಞದ ಪುಣ್ಯದ ಫಲಪ್ರಾಪ್ತಿ. ಹಂಗೆ ದ್ರೌಪದಿ ಕರ್ಕೊಂಡು ಬಂದ್ಲು. ನಾವು ಒಂದಿಷ್ಟು ಮಠ ಮಂದಿರಗಳ ಕಡೆಗೆ ಹೆಜ್ಜೆ ಹಾಕಬೇಕು, ಗುರುಗಳ ಕಡೆಗೆ ಹೆಜ್ಜೆ ಹಾಕಬೇಕು. ನಾವು ಹಾಕುವ ಒಂದೊಂದು ಹೆಜ್ಜೆಗಳು ಒಂದೊಂದು ಯಜ್ಞ ಎಷ್ಟು ಪುಣ್ಯದ ಫಲವನ್ನು ಕೊಡುತ್ತದೆ ಅಷ್ಟು ನಮ್ಮ ವಂಶಕ್ಕೆ ಕೊಡುತ್ತವೆ. ಒಂದೊಂದು ಹೆಜ್ಜೆಗಳು ಅಂಥ ಪುಣ್ಯವನ್ನು ಕೊಡುತ್ತವೆ. ಗುರುಗಳ ಕಡೆಗೆ ಬರಬೇಕು. ನಮಗೆ ಇವತ್ತು ಗುರುಗಳ ಕಡೆಗೆ ಹೋಗುವಲ್ಲಿ ನಮ್ಮ ಹೆಜ್ಜೆ ಬಾರ್ಗಳ ಕಡೆಗೆ ಹೊಂಟಿದ್ದಾವೆ, ನಮ್ಮ ಹೆಜ್ಜೆ ರೆಸ್ಟೋರೆಂಟ್ಗಳ ಕಡೆಗೆ ಹೋಗುತ್ತಿದ್ದಾವೆ. ಒಂದಿಷ್ಟು ಗುರುಗಳ ಕಡೆಗೆ ಹೋಗಬೇಕಲ್ಲ. ಯಕಾಡೆ ಹೋದ್ರೆ ಪಾಪ ಜಾಸ್ತಿ ಆಕತಿ, ಯಕಾಡೆ ಹೋದ್ರೆ ಪುಣ್ಯದ ಫಲಪ್ರಾಪ್ತಿ ಆಕತಿ ಅನ್ನೋದು ಒಂದಿಷ್ಟು ಮನುಷ್ಯ ತಿಳಿದುಕೊಳ್ಳಬೇಕಲ್ಲ, ತಿಳಿದು ನಡೆಯಬೇಕಲ್ಲ. ಹಾಗೆ ಬದುಕನ್ನು ಕಟ್ಟಿಕೊಳ್ಳಬೇಕು. ಅದಕ್ಕೆ ಕನಕದಾಸರು ಒಂದು ಕಡೆ ಹೇಳ್ತಾರೆ, ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಅವರು ಒಂದು ಕಡೆ ಹೇಳ್ತಾರೆ, ಶಿವಪಥವನ್ನರಿವೊಡೆ ಗುರುಪಥವೇ ಮೊದಲು. ಏ ಮನುಷ್ಯನೇ, ನೀನೇನಾದರೂ ದೇವನನ್ನ ತಿಳಿತೀನಿ ಅಂತ ಹೊರಟಿದ್ದರೆ ಆ ದೇವ ಅಷ್ಟು ಸುಲಭವಾಗಿ ತಿಳಿಯಲಾರ. ನಿನಗ ಅಷ್ಟು ಬೇಗ ದೇವ ಭೇಟಿಯಾಗಂಗಿಲ್ಲ. ಎಷ್ಟು ಸಾವಿರಾರು ವರ್ಷ ಹಿಮಾಲಯ ಪರ್ವತದಲ್ಲಿ ನಿಂತು ತಪಸ್ಸನ್ನ ಮಾಡಿದ ಯೋಗಿಗಳಿಗೆ ದೇವ ಇನ್ನೂ ಪ್ರತ್ಯಕ್ಷಗೊಂಡು ಆಶೀರ್ವಾದ ಮಾಡಿಲ್ಲ. ಮತ್ತು ಅಂಥ ದೇವನನ್ನ ಅರಿತೀನಿ ಅಂತ ಹೋಗುವ ಮಾರ್ಗದಲ್ಲಿ ಶಿವಪಥವನ್ನರಿವೊಡೆ ಗುರುಪಥವೇ ಮೊದಲು. ನೀನೇನು ಶಿವನನ್ನ ತಿಳಿತೀನಿ ಅಂತ ಹೊಂಟಿದ್ಯಲ್ಲ, ಮೊದಲು ನೀನು ಗುರುವಿಗೆ ಶರಣಾಗು. ಮೊದಲು ನೀನು ನಿನ್ನ ಗುರುವನ್ನ ತಿಳಿ, ಆನಂತರ ನೀನು ಶಿವನನ್ನ ತಿಳಿಯಬಹುದು ಅಂತ ಅಣ್ಣ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಅಲ್ಲಮ್ಮ ಪ್ರಭುದೇವರು ಇನ್ನೊಂದು ಕಡೆ ಹೇಳ್ತಾರೆ,
ಕಂಡುದದ ಹಿಡಿಯಲೊಲ್ಲದೆ ಕಾಣುದದ ಹಿಡಿದೆನೆಂದರೆ ಸಿಕ್ಕಿದೆಂಬ ಬಳಲಿಕೆ ನೋಡ. ಕಂಡದ್ದನ್ನೇ ಕಂಡು ಗುರುಪಾದ ಹಿಡಿದಲ್ಲಿ ಕಾಣುದುದ ಕಾಣಬಹುದು ಗುಹೇಶ್ವರ. ಎಂಥ ಮಾತು ನೋಡಿ. ನಾವೆಲ್ಲರೂ ದೇವನನ್ನು ನೋಡಬೇಕು, ದೇವನನ್ನು ಕಾಣಬೇಕು ಅಂತ ಹೊಂಟಿದ್ದೀವಿ. ಆದ್ರೆ ದೇವ ಯಾರಿಗೂ ಕಾಣಿಸುವಂಥವಲ್ಲ. ಯಾರು ಕಾಣಂಗಿಲ್ಲ ಅವನು ಕಾಣಬೇಕು ಅಂತ ಹೊಂಟಿವಿ. ಯಾರು ಮುಂದೆ ಕಾಣಾಕತ್ತಾರ ಅವನ ಪಾದ ಹಿಡಿಯಾಕತ್ತಿಲ್ಲ ನಾವು. ಕಂಡದುದನ ಹಿಡಿಯಲೊಲ್ಲದೆ ಕಾಣುವುದನ ಹಿಡಿದೆನೆಂದರೆ ಸಿಕ್ಕಿದೆಂಬ ಬಳಲಿಕೆ ನೋಡ. ಕಂಡದ್ದನ್ನೇ ಕಂಡು ಗುರುಪಾದ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಯಾವ ದೇವರು ನಿನಗೆ ಕಾಣಂಗಿಲ್ಲ ಅಂತ ಕೂತಾನಲ್ಲ, ನೀ ಗುರುವಿನ ಪಾದವನ್ನ ಹಿಡಿದು ಬಿಡು. ಆ ಸಾಕ್ಷಾತ್ ದೇವನು ಆ ಗುರುವಿನ ಪಾದದಲ್ಲಿ ನಿನಗೆ ಕಂಡು ಬಿಡುತ್ತಾನೆ ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ ಈ ಮಾತನ್ನು. ಅಲ್ಲಮ್ಮ ಪ್ರಭುದೇವರು ಒಂದಿಷ್ಟು ಗುರುವಿನ ಪಾದಗಳನ್ನು ಹಿಡಿಯಬೇಕು. ನಮ್ಮ ಜೀವನಕ್ಕೆ ದಾರಿದೀಪವಾಗಿ ನಮ್ಮ ಜೀವನವನ್ನು ನಿತ್ಯ ನಿರಂತರವಾಗಿ ಕಟ್ಟಲು ಶ್ರಮಿಸುತ್ತಿರುವ ತಂದೆ ತಾಯಿಗಳೆನ್ನುವ ಗುರುಗಳ ಪಾದಗಳನ್ನು ಒಂದಿಷ್ಟು ಹಿಡಿಯಬೇಕು ನಾವು. ಅವರು ಒಂದು ರೀತಿಯ ಗುರುಗಳು. ತಾಯಿ ಎನ್ನುವವಳು ಮೊದಲ ಗುರು ಆದವಳು. ತಂದೆ ಎನ್ನುವವನು ಜವಾಬ್ದಾರಿಗಳನ್ನು ಕಲಿಸಿಕೊಟ್ಟ ಗುರು. ಜವಾಬ್ದಾರಿಗಳನ್ನು ಕಲಿಸಿಕೊಟ್ಟ ಗುರು. ಅವರಿಬ್ಬರನ್ನು ನಾವೊಂದಿಷ್ಟು ನೆನೆಯಬೇಕಾಗತ್ತೆ. ಅವರ ಪಾದಗಳಿಗೂ ಒಂದಿಷ್ಟು ನಮಸ್ಕಾರ ಮಾಡಬೇಕಾಗತ್ತೆ. ಆದ್ರೆ ಇಂದು ನೋಡಿ ನಮ್ಮ ಸಮಾಜದಲ್ಲಿ ತಂದೆ ತಾಯಿಗಳು ಜೀವಂತವಾಗಿ ಬದುಕಿದ್ದಾಗ ಅವರ ಮಾತುಗಳು, ಅವರ ಅನುಭವದ ನುಡಿಗಳನ್ನು ನಾವು ಧಿಕ್ಕರಿಸಿ ಹೋಗುತ್ತೇವೆ. ಅವರ ಮಾತುಗಳಿಗೆ ಬೆಲೆ ಕೊಡುವುದಿಲ್ಲ. ಅವರಿಗೊಂದು ತುತ್ತು ಅನ್ನ ಹಾಕಲು ಹಿಂದೆ ಮುಂದೆ ನೋಡುತ್ತೇವೆ. ಪರೈ ತಪ್ಪಿಸುವ ಹಾಗೆ ಅವರಿಗೆ ಕಷ್ಟಗಳನ್ನು ಮುಪ್ಪಿನ ಅವಸ್ಥೆಯಲ್ಲಿ ಕೊಟ್ಟು ಬಿಡುತ್ತೇವೆ. ಆದ್ರೆ ಅವರು ಸತ್ತ ನಂತರ ಅವರ ಹೆಸರು ಹೇಳಿ ಊರೆಲ್ಲ ಊಟ ಹಾಕ್ತೀವಿ. ಒಂದು ದಿನ ಮನ್ಯಾಗ ಇದ್ದಾಗ ಚಲೋ ಅಡಿಗೆ ಮಾಡಿ ಊಟ ಹಾಕೋದಿಲ್ಲ. ಸತ್ತ ಮ್ಯಾಲ ಅವ್ರ ಹೆಸರ ಮ್ಯಾಲ ಊರೆಲ್ಲ ಊಟ ಹಾಕ್ತೀವಿ, ಅವ್ರ ಬಗ್ಗೆ ಕೊಂಡಾಡುತ್ತೀವಿ. ಹೋದ ಜೀವಗಳಿಗೆ ಮರಗಿ ಪ್ರಯೋಜನವೇನು? ಇರುವಾಗ ಒಂದಿಷ್ಟು ನೀಡಬೇಕಲ್ಲ, ಇರುವಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಲ್ಲ. ಹೋದ ಮೇಲೆ ನೀವು ಏನು ಮಾಡಾಕತ್ತೀರಿ ಅಂತ ಅವರೆಲ್ಲಿ ನೋಡಾಕ ಬರ್ತಾರೆ. ಇದ್ದಾಗ ಒಂದಿಷ್ಟು ಮಾಡಬೇಕಲ್ಲ ಮನುಷ್ಯನೇ. ಹಂಗೊಂದಿಷ್ಟು ಕಲಿ ನೀನು. ಹಾಗೆ ನಿನ್ನ ಬದುಕನ್ನು ನಡೆಸುವಂತಾಗು. ಹಾಗೆ ಒಂದಿಷ್ಟು ಗುರು ಹಿರಿಯರಿಗೆ ತಲೆಬಾಗಿ ನಮಸ್ಕರಿಸಿ ಅವರು ತೋರಿಸಿದ ಮಾರ್ಗದಲ್ಲಿ ನೀನು ಮುನ್ನಡೆಯುವಂತಾಗಬೇಕು ಅಂತ ಅನೇಕ ಶಿವಶರಣರು, ಒಬ್ಬರೇ ಇಬ್ಬರೇ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಒಂದು ಕಡೆಗೆ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ ಹುದುನರರಿಗೆ ಮುಕುತಿ ಅಂತ. ಮನುಷ್ಯನಿಗೆ ಮುಕ್ತಿ ಯಾವಾಗ ಪ್ರಾಪ್ತ ಆಗತ್ತೆ ಅಂತಂದರೆ, ಮನುಷ್ಯನಿಗೆ ದಿನ ಬೆಳಗ್ಗೆ ಎದ್ದ ತಕ್ಷಣ 1 ಗಂಟೆ 2 ಗಂಟೆ 3 ಗಂಟೆ ಪೂಜೆ ಮಾಡಿದ್ರೆ ಮುಕ್ತಿ ಅಂತ ನಿಜಗುಣ ಶಿವಯೋಗಿಗಳ ಹೇಳಿಲ್ಲ. ನಿಜಗುಣ ಶಿವಯೋಗಿಗಳು ಏನು ಹೇಳ್ತಾರೆ ಅಂತಂದರೆ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕ್ತಿ. ನೀನು ಗುರುವಿನ ಮಾತುಗಳನ್ನು ಯಾವಾಗ ಶ್ರದ್ಧೆಯಿಂದ ಶುದ್ಧ ಮನದಿಂದ ಕೇಳುತ್ತೀಯೋ ಆವಾಗ ನಿನಗೆ ಮುಕ್ತಿ ದೊರೆಯುತ್ತದೆ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಅದಕ್ಕೋಸ್ಕರ ನಾವು ನೀವುಗಳೆಲ್ಲರೂ ಆ ಗುರುಗಳ ಪವಿತ್ರ ಪಾದಗಳನ್ನು ಹಿಡಿದು ನನಗೊಂದಿಷ್ಟು ಬೆಳಕನ್ನು ನೀಡು, ನನ್ನೊಂದಿಷ್ಟು ಮುಕ್ತರನ್ನಾಗಿ ಮಾಡು ಅಂತ ನಾವೆಲ್ಲರೂ ಕೇಳಿಕೊಳ್ಳಬೇಕು. ಈಗ ನಾನು ನಿಮ್ಮ ಎದುರು ಕೂತ 1-2 ತೊದಲು ನುಡಿಗಳನ್ನು ಆಡಾಕತ್ತನಂತಂದ್ರೆ ನನ್ನ ಗುರುಗಳು ನನಗೆ ಕೊಟ್ಟ ಇದೊಂದು ಭಿಕ್ಷೆ, ಗುರು ಕೊಟ್ಟ ಭಿಕ್ಷೆ ಇದು. ಒಂದಿಷ್ಟು ಗುರುಗಳನ್ನು ನೆನೆಯಬೇಕಲ್ಲ. ಗುರು ಎನ್ನುವವನು ಅನಿಮಿತ್ಯ ಬಂಧು ಆತ ರಕ್ತ ಸಂಬಂಧಿಯಲ್ಲ. ಆದರೆ ರಕ್ತ ಸಂಬಂಧವನ್ನು ಮೀರಿದ ಬಂಧ ಎಲ್ಲಿರುತ್ತದೆ ಎಂದಾದರೆ ಅದು ಗುರು ಶಿಷ್ಯರ ಮಧ್ಯೆ ಇರುತ್ತದೆ. ರಕ್ತ ಸಂಬಂಧವನ್ನು ಮೀರುವ ಬಂಧ. ರಕ್ತ ಸಂಬಂಧಿಗಳು ಒಂದು ಬಾರಿ ಮೋಸ ಮಾಡಬಹುದು, ರಕ್ತ ಸಂಬಂಧಿಗಳು ಪಾಲದಲ್ಲಿ ವಂಚನೆ ಮಾಡಬಹುದು. ಆದರೆ ಗುರು ಎನ್ನುವವನು ತಾನು ನೀಡುವ ಜ್ಞಾನದಲ್ಲಿ ಶಿಷ್ಯನಿಗೆ ಯಾವಾಗಲೂ ವಂಚಿತರನ್ನಾಗಿ ಮಾಡೋದಿಲ್ಲ. ತನ್ನ ಬಳಿಗೆ ಏನು ಜ್ಞಾನವಿರುತ್ತದೆಯೋ ಆ ಜ್ಞಾನವೆಲ್ಲ ಧಾರಾಳವಾಗಿ ಉಣಬಡಿಸಿ ಬಿಡುತ್ತಾನೆ. ಗುರು ಶಿಷ್ಯರ ಮಧ್ಯೆ ಅಂಥ ಬಾಂಧವ್ಯ ಇರುತ್ತೆ. ಅಂಥ ಬಾಂಧವ್ಯವನ್ನು ಅರಿತು ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಎನ್ನ ಗುರುದೇವರ ಪವಿತ್ರ ಪಾದಗಳ ಜಪಿಸಿ ಎಲ್ಲರಿಗೂ ವಂದನೆಗಳು.